ಒಂದು ತುಂಬಾ ಶ್ರೀಮಂತ ಸಾಮ್ರಾಜ್ಯ. ಆದ್ರೆ ವಿಚಿತ್ರ ಘಟನೆ ನಡೆದು ಈ ಸಾಮ್ರಾಜ್ಯ ಸ್ಮಶಾನ ಆಗೋಗುತ್ತೆ. ಜನರೆಲ್ಲರೂ ಒಂದು ಗುಹೆ ಒಳಗಡೆ ಹೋಗಿ ಬಚ್ಚಿಟ್ಕೊಬಿಡ್ತಾರೆ. ಆದ್ರೆ ಮ್ಯಾಜಿಕಲ್ ಕಾಡಿಂದ ಜೀವನ ಉಳಿಸ್ಕೊಂಡು ಹಾವಿನ ರೀತಿ ಇರುವಂತ ಬೆಟ್ಟನ ದಾಟಿದ್ರೆ ಇವರೆಲ್ಲರಿಗೂ ಒಂದು ಅದ್ಭುತ ಕಾದಿದೆ. ಅಷ್ಟಕ್ಕೂ ಈ ಸಾಮ್ರಾಜ್ಯದಲ್ಲಿ ಏನ್ ನಡೀತಿದೆ, ಆ ಅದ್ಭುತ ಏನು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಮಾಸ್ಟರ್ಸ್ ಆಫ್ ದ ಯೂನಿವರ್ಸ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಭೂಮಿ ರೀತಿನೇ ಕಾಣುವಂತ ಇಟರ್ನಿಯಾ ಅನ್ನೋ ಒಂದು ಗ್ರಹನ ತೋರಿಸ್ತಾರೆ. ಈ ಗ್ರಹದಲ್ಲಿ ಡ್ರ್ಯಾಗನ್ಗಳು ಇದಾವೆ, ಮ್ಯಾಜಿಕಲ್ ಕಾಡು ಇದೆ, ಹಾಗೆ ಗಾಳಿಲಿ ತೇಲಾಡುವಂತ ಬೆಟ್ಟಗಳು ಕೂಡ ಇದಾವೆ. ಇಲ್ಲಿ ಕ್ಯಾಸಲ್ ಆಫ್ ಗ್ರೇಸ್ಕಲ್ ಅನ್ನೋ ಒಂದು ಕೋಟೆನೂ ಕೂಡ ಇದೆ. ಈ ಕೋಟೆ ಒಳಗಡೆ ಅಸಾಧಾರಣ ಶಕ್ತಿಗಳನ್ನ ತುಂಬಿಕೊಂಡಿರುವಂತ ಸ್ವಾರ್ಡ್ ಆಫ್ ಪವರ್ ಅನ್ನೋ ಒಂದು ಕತ್ತಿನೂ ಕೂಡ ಇದೆ. ಭವಿಷ್ಯವಾಣಿಯ ಪ್ರಕಾರ ಇಟರ್ನಿಯಾ ಗ್ರಹಕ್ಕೆ ತೊಂದರೆ ಆದಾಗ ಒಬ್ಬ ಯೋಧ ಬಂದು ಈ ಸ್ವಾರ್ಡ್ ಆಫ್ ಪವರ್ ನ ಸಹಾಯದಿಂದ ಕಾಪಾಡ್ತಾನೆ. ಅಂದಂಗೆ ಈಗ ಈ ಕತ್ತಿನ ಪ್ರೊಟೆಕ್ಟ್ ಮಾಡ್ತಿರೋದು ಒಬ್ಳು ಮೆಜಿಷಿಯನ್. ಹಾಗೆ ಈ ಇಡೀ ಇಟರ್ನಿಯಾ ಗ್ರಹದ ರಾಜನ ಹೆಸರು ರ್ಯಾಂಡೋರ್ ಅಂತ. ಇವನು ರ್ಯಾಂಡೋರ್ ನ ಮಗ ಆಗಿರುವಂತ ಆಡಮ್ ಸ್ವಲ್ಪ ಹೆದರ್ಕೊಳ್ಳುವಂತ ಹುಡುಗ. ಇವನ ಹತ್ರ ಮಾತಾಡುವಂತ ಗ್ರೀನ್ ಕಲರ್ ಟೈಗರ್ ಕೂಡ ಇರುತ್ತೆ. ಸರಿ ಅಂತ ಇವನ ತಾಯಿ ಇವನನ್ನ ಫೈಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಕಳಿಸ್ತಾರೆ. ನಂತರ ನಮ್ಗೆ ಡಂಕನ್ ಅನ್ನೋ ಒಬ್ಬ ಫೈಟಿಂಗ್ ಮಾಸ್ಟರ್ ನ ತೋರಿಸ್ತಾರೆ. ಎಲ್ಲಾ ಮಕ್ಕಳ ಜೊತೆ ಆಡಮ್ ಕೂಡ ಇಲ್ಲಿಗೆ ಫೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಬಂದಿರ್ತಾನೆ. ಇಲ್ಲಿ ಡಂಕನ್ ಹೇಳ್ತಿರ್ತಾನೆ, ಫೈಟಿಂಗ್ ಮಾಡೋದನ್ನ ಕಲಿಯೋದ್ರಿಂದ ಬರೀ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಲ್ಲ, ನಿಮ್ಮ ಫ್ಯಾಮಿಲಿನೂ ಕೂಡ ಪ್ರೊಟೆಕ್ಟ್ ಮಾಡಬಹುದು ಅಂತ. ಇಲ್ಲೇ ನಮ್ಗೆ ಡಂಕನ್ ನ ಮಗಳಾಗಿರುವಂತ ಟೀಲಾನು ಕೂಡ ತೋರಿಸ್ತಾರೆ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಡಂಕನ್ ಬಂದು ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನೇ ಮಾಡು ಅಂತ ಆಡಮ್ಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಪ್ರಾಕ್ಟೀಸ್ ನಡೀತಿರ್ಬೇಕಾದ್ರೆ ರಾಜ ಆಗಿರುವಂತ ರ್ಯಾಂಡೋರ್ ಬರ್ತಾನೆ. ಇವನಿಗೆ ಗೊತ್ತಿದೆ ಇವನ ಮಗ ಆಡಮ್ ಸ್ವಲ್ಪ ಹೆದರ್ಕೊಳ್ಳುವಂತ ಹುಡುಗ ಅಂತ. ಈ ಪ್ರಪಂಚದಲ್ಲಿ ಅವನು ಇಷ್ಟೊಂದು ಸಾಫ್ಟ್ ಆಗಿದ್ರೆ ಆಗೋದಿಲ್ಲ, ನಾನೇ ಅವನಿಗೆ ಯುದ್ಧ ಮಾಡೋದನ್ನೇ ಹೇಳ್ಕೊಡ್ತೀನಿ ಅಂತ ಕತ್ತಿನ ತಗೊಂಡು ಬರ್ತಾನೆ. ಆದ್ರೆ ಆಡಮ್ ಒಬ್ಬ ಚಿಕ್ಕ ಹುಡುಗ, ಫೈಟ್ ಮಾಡೋದಕ್ಕಾಗೋದಿಲ್ಲ. ಇದರಿಂದ ರ್ಯಾಂಡೋರ್ ಬೇಜಾರ್ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಆದ್ರೆ ಡಂಕನ್ ಮಾತ್ರ ಒಂದಿನ ಅಲ್ಲ ಒಂದಿನ ನೀನು ತುಂಬಾ ಸ್ಟ್ರಾಂಗ್ ಆಗ್ತೀಯ ಅಂತ ಧೈರ್ಯ ತುಂಬ್ತಿರ್ತಾನೆ. ನಂತರ ಆಡಮ್ ತುಂಬಾ ಬೇಜಾರ್ ಮಾಡ್ಕೊಂಡು ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಇವನಿಗೆ ಸಮಾಧಾನ ಮಾಡೋದಕ್ಕೆ ಟೀಲಾ ಬರ್ತಾಳೆ. ಯಾಕೆ ಅಂತಂದ್ರೆ ಇವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳು. ಆದ್ರೆ ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಶತ್ರುಗಳು ಬಂದು ಎಲ್ಲಾ ಕಡೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ರಾಜನ ಸೈನಿಕರು ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ರಾಜನ ಹತ್ರ ಸೂಪರ್ ಪವರ್ಸ್ ಗಳಿರುವಂತ ಜನರು ಇರ್ತಾರೆ, ಅವರು ಕೂಡ ಶತ್ರುಗಳ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಡನ್ಕನ್ ಮತ್ತೆ ರಾಜ ನೋಡ್ತಾರೆ, ಆ ಶತ್ರುಗಳು ಎಲ್ಲಾ ಕಡೆ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಇದರಿಂದ ಈಗ ಸೇಫ್ ಆಗಿರುವಂತ ಜಾಗ ಅಂತಂದ್ರೆ ಕ್ಯಾಸಲ್ ಆಫ್ ಗ್ರೇಸ್ಕಲ್ ಅಂತ. ರಾಜನ ಫ್ಯಾಮಿಲಿ ಅವರನ್ನ ಹಾಗೆ ಟೀಲನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಟೀಲಾ ತುಂಬಾ ಹೆದರ್ಕೊಳ್ತಿರ್ತಾಳೆ. ಆದ್ರಿಂದ ಏನು ಹೆದರ್ಕೊಳ್ಬೇಡ ಅಂತ ಅವಳಿಗೆ ಸಮಾಧಾನ ಮಾಡಿ ಇವರೆಲ್ಲರನ್ನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಶತ್ರುಗಳು ಸಿಗ್ತಾರೆ. ಇವನು ಅವರೆಲ್ಲರನ್ನು ಸಾಯಿಸ್ಬಿಡ್ತಾನೆ. ಆಗ ಶತ್ರು ಕಡೆಯ ಟ್ರ್ಯಾಪ್ ಜಾ ಅನ್ನೋ ಒಬ್ಬ ವಿಚಿತ್ರವಾಗಿರೋ ವ್ಯಕ್ತಿ ಬರ್ತಾನೆ. ಇದರಿಂದ ಡಂಕನ್ ರಾಜನ ಫ್ಯಾಮಿಲಿ ಅವರನ್ನ ಹಾಗೆ ಟೀಲನ್ನ ಕಳಿಸಿ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವರಿಬ್ರು ಕೂಡ ತುಂಬಾ ಪವರ್ಫುಲ್ ಆಗಿರ್ತಾರೆ, ಅದ್ಭುತವಾಗಿ ಫೈಟ್ ಮಾಡ್ತಾ ಇರ್ತಾರೆ. ಆದ್ರೆ ಟೀಲಾ ವಾಪಸ್ ಹೋಗ್ತಾ ಇರ್ತಾಳೆ. ಈ ಕಡೆ ಡಂಕನ್ ಫೈಟ್ ಮಾಡ್ತಾ ಇವನಿಗೆ ಚುಚ್ತಾನೆ. ಆದ್ರೆ ಇವನಿಗೆ ಏನು ಆಗೋದಿಲ್ಲ. ಟ್ರ್ಯಾಪ್ ಜಾನೆ ಹತ್ರದಿಂದ ಇವನಿಗೆ ಶೂಟ್ ಮಾಡಿ ಒಂದು ಬಾಂಬ್ ಅನ್ನ ಫಿಕ್ಸ್ ಮಾಡಿ ಹೊಟ್ಟೋಗ್ತಾನೆ. ಆಗ ಟೀಲಾ ಇವಳ ತಂದೆನ ಕರ್ಕೊಂಡು ಹೋಗೋದಕ್ಕೆ ಬರ್ತಾಳೆ. ಆ ಬಾಂಬ್ ಬ್ಲಾಸ್ಟ್ ಆಗೋಷ್ಟರಲ್ಲಿ ಇಬ್ರು ಕೂಡ ಹೊರಗಡೆ ಬಂದ್ಬಿಡ್ತಾರೆ. ಈ ಕಡೆ ರಾಜ ಹಾಗೆ ಇವನ ಫ್ಯಾಮಿಲಿ ಅವರು ಹೋಗ್ತಿರ್ಬೇಕಾದ್ರೆ ಶತ್ರುಗಳು ಬಂದು ಇವರನ್ನ ಸುತ್ತುವರೆದು ಬಿಡ್ತಾರೆ. ಆಗ ಈ ಶತ್ರುಗಳ ಲೀಡರ್ ಆಗಿರುವಂತ ಸ್ಕೆಲಿಟನ್ ನ ತೋರಿಸ್ತಾರೆ. ಇವನೇ ಎಲ್ಲಾ ಕಡೆ ಅಟ್ಯಾಕ್ ಮಾಡಿಸ್ತಿರೋದು. ಇದರಿಂದ ರಾಜ ಇವನ ಹೆಂಡತಿ ಹಾಗೆ ಮಗನ್ನ ಕಳಿಸಿ ಇವನೊಬ್ನೇ ಇವರ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ತುಂಬಾ ಜನ ಇದ್ದಿದ್ರಿಂದ ಇವನನ್ನ ಬಂದಿ ಮಾಡ್ಬಿಡ್ತಾರೆ. ಅದಕ್ಕೆ ನಿನಗೆ ಇಟರ್ನಿಯಾ ಯಾವತ್ತೂ ಸಿಗೋದಿಲ್ಲ ಅಂತ ಹೇಳ್ತಿದ್ರೆ ಸ್ಕೆಲಿಟರ್ ಮಾತ್ರ ನನಗೆ ನಿನ್ನ ಇಟರ್ನಿಯಾ ಬೇಡ, ಸ್ವಾರ್ಡ್ ಆಫ್ ಪವರ್ ಬೇಕು ಅಂತ ಇರ್ತಾನೆ. ಇಲ್ಲೇ ನಮ್ಗೆ ಸ್ಕೆಲಿಟನ್ ನ ಅಸಿಸ್ಟೆಂಟ್ ಆಗಿರುವಂತ ಅವೆಲಿನ್ ಕೂಡ ತೋರಿಸ್ತಾರೆ. ಈ ಕಡೆ ಇವರಿಬ್ರು ಕ್ಯಾಸಲ್ ಆಫ್ ಗ್ರೇಸ್ಕಲ್ ಗೆ ಬಂದಾಗ ಮೆಜಿಷಿಯನ್ ಸ್ವಾರ್ಡ್ ಆಫ್ ಪವರ್ ನ ಎತ್ಕೊಂಡ್ ಬಾ ಅಂತ ಆಡಮ್ಗೆ ಹೇಳ್ತಾರೆ. ಈಗ ಕತ್ತಿ ಹಾಗೆ ಆಡಮ್ ಸೇಫ್ ಆಗಿರ್ಬೇಕು ಅಂತಂದ್ರೆ ಭೂಮಿಗೆ ಕಳಿಸ್ಬೇಕು ಅಂತ ಇವರು ಪೋರ್ಟಲ್ ನ ಓಪನ್ ಮಾಡ್ತಾರೆ. ಆಡಮ್ ನ ತಾಯಿನೂ ಕೂಡ ಇವನಿಗೆ ಧೈರ್ಯ ಹೇಳ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಸ್ಕೆಲಿಟರ್ ಬಂದಿದ್ರಿಂದ ಮೆಜಿಷಿಯನ್ ಅವರೆಲ್ಲರನ್ನು ತಡೆದು ಇವನನ್ನ ಪೋರ್ಟಲ್ ನ ಒಳಗಡೆ ಕಳಿಸ್ತಾರೆ. ಆದ್ರೆ ಕತ್ತಿ ಕೈ ತಪ್ಪೋಗಿದ್ರಿಂದ ಕತ್ತಿ ಒಂದ್ ಕಡೆ ಇವನೊಂದ್ ಕಡೆ ಭೂಮಿ
ಭೂಮಿಗೆ ಬಂದು ಬೀಳ್ತಾರೆ. ನಂತರ ಸೀನ್ 15 ವರ್ಷಗಳ ಕಾಲ ಮುಂದಕ್ಕೆ ಶಿಫ್ಟ್ ಆದಾಗ ಭೂಮಿಲೇ ಬೆಳೆದು ದೊಡ್ಡವನಾಗಿರುವಂತ ಆಡಮ್ನ ತೋರಿಸ್ತಾರೆ. ಇವನ ಕತೆನೆಲ್ಲ ಒಬ್ಳು ಹುಡುಗಿಗೆ ಹೇಳಿದಾಗ ಇವನ್ ಯಾರೋ ತಲೆ ಕೆಟ್ಟವನು ಹುಚ್ಚ ಅಂತ ಇಲ್ಲಿಂದ ಎದ್ದು ಹೊಟ್ಟೋಗ್ತಾಳೆ. ಇದಾದ್ಮೇಲೆ ಇವನು ಮನೆಗ್ ಬಂದ್ರೆ ಇವನ ರೂಮ್ಮೇಟ್ ನ ತೋರಿಸ್ತಾರೆ. ಇವನಿಗೂ ಕೂಡ ಇವನ ಕತೆನೆಲ್ಲ ಹೇಳಿದಾನೆ. ಆದ್ರೆ ಇವನ ರೂಮ್ಮೇಟ್ ಕೂಡ ಇವನಿಗೆ ತಲೆ ಕೆಟ್ಟೋಗಿದೆ ಅಂತಾನೆ ಅನ್ಕೊಂಡಿರ್ತಾನೆ. ಆಗ ಇವನು ರೂಮ್ಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇವನು ಚಿಕ್ಕವನಿದ್ದಾಗ ಇಟರ್ನಿಯಾದಲ್ಲಿ ಏನೇನ್ ನೋಡಿದ್ದ ಅದನ್ನೆಲ್ಲ ಡ್ರಾಯಿಂಗ್ ಮಾಡಿ ನೇತಾಕಿರ್ತಾನೆ, ಯಾವ್ದು ಮರಿಬಾರದು ಅಂತ. ಅಷ್ಟೇ ಅಲ್ಲದೆ ಭೂಮಿಲೇ ಕಳೆದೋಗಿರುವಂತ ಸ್ವಾರ್ಡ್ ಆಫ್ ಪವರ್ ನು ಕೂಡ ಹುಡುಕ್ತಿದ್ದಾನೆ. ಯಾಕೆ ಅಂತಂದ್ರೆ ಅದು ಇವನನ್ನ ಮತ್ತೆ ಇಟರ್ನಿಯಾಗೆ ಕರ್ಕೊಂಡು ಹೋಗುತ್ತೆ ಅಂತ. ಮಾರನೇ ದಿನ ಇವನು ಕಾರ್ ನಲ್ಲಿ ಆಫೀಸ್ಗೆ ಬರ್ತಾನೆ. ಈ 15 ವರ್ಷದಲ್ಲಿ ಭೂಮಿಲಿ ಯಾವ ರೀತಿ ಬದುಕಬೇಕು ಅಂತ ಇವನು ಕಲ್ತ್ಕೊಬಿಟ್ಟಿದ್ದಾನೆ. ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಸ್ವಾರ್ಡ್ ಆಫ್ ಪವರ್ ನ ಡ್ರಾಯಿಂಗ್ ಅನ್ನ ಇಂಟರ್ನೆಟ್ ನಲ್ಲಿ ತೋರಿಸ್ತಾ ಜನರನ್ನೆಲ್ಲರನ್ನು ವಿಚಾರಿಸ್ತಿರ್ತಾನೆ, ಈ ಕತ್ತಿನ ಯಾರಾದ್ರೂ ನೋಡಿದಿರಾ ಅಂತ. ಇದಾದ್ಮೇಲೆ ಇವನು ಮೊದಲನೇ ದಿನ ಜಿಮ್ಗೆ ಅಂತ ಬಂದ್ರೆ ಇಲ್ಲಿ ಇವನಿಗೊಬ್ಬ ವಯಸ್ಸಾದಂತ ವ್ಯಕ್ತಿ ಪರಿಚಯ ಆಗ್ತಾನೆ. ಆಕ್ಚುಲಿ 1987ರಲ್ಲೂ ಕೂಡ ಇದೇ ರೀತಿ ಮಾಸ್ಟರ್ಸ್ ಆಫ್ ದ ಯೂನಿವರ್ಸ್ ಅನ್ನೋ ಒಂದು ಮೂವಿ ರಿಲೀಸ್ ಆಗಿತ್ತು. ಆ ಮೂವಿಲಿ ಆಡಮ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದು ಇದೇ ವ್ಯಕ್ತಿ. ಹೀಗೆ ಒಂದು ದಿನ ಇವನು ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇಂಟರ್ನೆಟ್ ನಲ್ಲಿ ಕತ್ತಿ ಬಗ್ಗೆ ವಿಚಾರಿಸ್ತಿರ್ತಾನೆ. ಅದನ್ನ ಇವನ ಹೈಯರ್ ಆಫೀಸರ್ ನೋಡಿ ಇವನನ್ನ ಕರೆದು ಕೇಳ್ತಿರ್ತಾರೆ, ಏನಕ್ಕೆ ನೀನು ಕೆಲಸದ ಮೇಲೆ ಸರಿಯಾಗಿ ಫೋಕಸ್ ಮಾಡ್ತಿಲ್ಲ, ಅದು ಸಾಕಾಗೋದಿಲ್ಲ ಅಂತ ನಿನ್ನ ಕತ್ತಿಯ ಸ್ಟೋರಿನ ಎಲ್ಲರಿಗೂ ಹೇಳಿ ಭಯ ಪಡಿಸ್ತಿದ್ಯಾ ಅಂತ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಮೆಸೇಜ್ ಮಾಡ್ತಾನೆ, ನನಗೆ ಕತ್ತಿ ಸಿಕ್ತು ಅಂತ. ಅದಕ್ಕೆ ಇವನು ಸೀದಾ ಲೊಕೇಶನ್ ಗೆ ಬಂದು ತಲುಪ್ತಾನೆ. ನೋಡಿದ್ರೆ ಇದೊಂದು ಟಾಯ್ಗಳ ಸ್ಟೋರು, ಅಂದ್ರೆ ಗೊಂಬೆಗಳನ್ನ ಇಟ್ಟಿರುವಂತ ಸ್ಟೋರ್. ನೀವ ಮೆಸೇಜ್ ಮಾಡಿದ್ದು ಅಂತ ಇವನು ಎಲ್ಲರನ್ನು ವಿಚಾರಿಸ್ತಿರ್ತಾನೆ. ಆಗ ಮೆಸೇಜ್ ಮಾಡಿದಂತ ವ್ಯಕ್ತಿ ಸಿಗ್ತಾನೆ. ಈ ವ್ಯಕ್ತಿ ಕತ್ತಿನ ಹುಡ್ಕೋದಕ್ಕೆ ಆಡಮ್ ಹತ್ರ ದುಡ್ಡು ಇಸ್ಕೊಂಡಿದ್ದ. ಅದಕ್ಕೆ ಇಲ್ಲೇ ಇರುವಂತ ಒಂದು ಸ್ಟ್ಯಾಚು ಹತ್ರ ಕರ್ಕೊಂಡ್ ಬಂದ್ರೆ ಇದ್ರ ಕೈಯಲ್ಲಿ ಸ್ವಾರ್ಡ್ ಆಫ್ ಪವರ್ ಇರುತ್ತೆ, ಹುಡ್ಕೊಟ್ಟಿದೀನಿ, ಮಿಕ್ಕಿದ್ ನಿನಗ್ ಬಿಟ್ಟಿದ್ದು ಅಂತ ಹೊಟ್ಟೋಗ್ತಾನೆ. ಆಡಮ್ ಕೂಡ ಇದನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ತುಂಬಾ ಕಷ್ಟ ಆಗ್ತಿರುತ್ತೆ, ಬರ್ತಾನೆ ಇರೋದಿಲ್ಲ. ಸ್ಟೋರ್ನವರು ಕೂಡ ಬಂದು ನೀವ್ ಆ ರೀತಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಿದ್ರು ಕೂಡ ಇವನು ಬಿಡೋದೇ ಇಲ್ಲ. ಸ್ವಾರ್ಡ್ ಆಫ್ ಪವರ್ ನ ಕಿತ್ಕೊಂಡು ನನ್ನ ಮನೆ ಕರ್ಕೊಂಡು ಹೋಗು ಅಂತ ಜೋರಾಗಿ ಹೇಳ್ತಾನೆ. ಆದ್ರೆ ಕತ್ತಿಯ ಪವರ್ ವರ್ಕೇ ಆಗೋದಿಲ್ಲ. ಅದಕ್ಕೆ ಇವರೆಲ್ಲರಿಂದ ತಪ್ಪಿಸ್ಕೊಂಡು ಕತ್ತಿನ ಕೂಡ ತಗೊಂಡು ಮನೆಗ್ ಬರ್ತಾನೆ. ಆಕ್ಚುಲಿ ಇಲ್ಲಿ ವಿಷಯ ಏನು ಅಂತಂದ್ರೆ ಈ ಕತ್ತಿಯ ಪವರ್ ವರ್ಕ್ ಆಗ್ಬೇಕು ಅಂತಂದ್ರೆ ಇವನು ಕ್ಯಾಸಲ್ ಆಫ್ ಗ್ರೇಸ್ ಕಲ್ ಹತ್ರ ಇರಬೇಕು, ಅಂದ್ರೆ ಇಟರ್ನಿಯಾ ಗ್ರಹದಲ್ಲಿರ್ಬೇಕು. ಮಾರನೇ ದಿನ ಪೊಲೀಸರು ಮನೆಗ್ ಬರ್ತಾರೆ. ಯಾಕೆಂತಂದ್ರೆ ಇವನು ಸ್ಟೋರ್ ನಲ್ಲಿ ಆ ರೀತಿ ಎಲ್ಲ ಗಲಾಟೆ ಮಾಡಿ ಬಂದಲ್ಲ. ಅದಕ್ಕೆ ಕತ್ತಿನ ಹಾಗೆ ಇವನನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಿರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಪೊಲೀಸರು ಅದನ್ನ ನೋಡೋದಕ್ಕೆ ಹೊರಗಡೆ ಬರ್ತಾರೆ. ಜನರೆಲ್ಲರೂ ಓಡೋಗ್ತಿದ್ದಾರೆ. ಯಾಕೆಂತಂದ್ರೆ ಸಿಂಹದ ರೀತಿ ಕಾಣುವಂತ ಒಂದು ಮಾನ್ಸ್ಟರ್ ಅಟ್ಯಾಕ್ ಮಾಡ್ಬಿಟ್ಟಿದೆ. ಆ ಮಾನ್ಸ್ಟರ್ ಆಡಮ್ ನ ನೋಡಿ ಇವನ್ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇವನು ಕತ್ತಿನ ತಗೊಂಡು ಹೊರಗಡೆ ಬಂದ್ಬಿಡ್ತಾನೆ. ಕತ್ತಿನ ನೋಡಿ ಅದು ಇವನನ್ನ ಫಾಲೋ ಮಾಡ್ಕೊಂಡು ಬಂದು ಹೊಡೆಯುತ್ತೆ. ಆಗ ಇದ್ರ ಮೇಲೆ ಅಟ್ಯಾಕ್ ಮಾಡಿ ಒಬ್ಳು ಹುಡುಗಿ ಬಂದು ಇದನ್ನ ಕೆಳಗಡೆ ತಳ್ಬಿಡ್ತಾಳೆ. ನೋಡಿದ್ರೆ ಈ ಹುಡುಗಿ ಬೇರೆ ಯಾರು ಅಲ್ಲ, ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡಿದಂತ ಡಂಕನ್ ನ ಮಗಳು ಟೀಲಾನೆ. ಅವಳನ್ನ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಆಗ ಮಾನ್ಸ್ಟರ್ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡಿದಾಗ ಇವಳು ಕೂಡ ಅದಕ್ಕೆ ಹೊಡೆದು ಕತ್ತಿನ ಮತ್ತೆ ಆಡಮ್ ನ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಹೇಳ್ತಾಳೆ, ಈ ಕತ್ತಿ ಇಟರ್ನಿಯಾಗೆ ಒಂದು ಸಿಗ್ನಲ್ ಕಳ್ಸಿತ್ತು, ಅದನ್ನ ಫಾಲೋ ಮಾಡ್ಕೊಂಡು ಬಂದೆ ಅಂತ. ಇದಾದ್ಮೇಲೆ ಇವನನ್ನ ಬ್ರಿಡ್ಜ್ ಇಂದ ಕೆಳಗಡೆ ಕರ್ಕೊಂಡ್ ಬಂದು ಅಲ್ಲಿಂದ ಸೀದಾ ಒಂದು ಪಾರ್ಕ್ ಗೆ ಬರ್ತಾಳೆ. ಯಾಕೆ ಅಂತಂದ್ರೆ ಇವಳ ಶಿಪ್ ಇಲ್ಲೇ ಇರೋದು. ಅದಕ್ಕೆ ಆಡಮ್ ತುಂಬಾ ಸಂತೋಷದಿಂದ ಹೇಳ್ತಿರ್ತಾನೆ, ನಾನು ಇಷ್ಟು ದಿನ ಹೇಳ್ತಿದ್ದೆ ಅಲ್ವಾ ಆ ಕತೆ ಎಲ್ಲ ನಿಜ ಅಂತ. ಇದಾದ್ಮೇಲೆ ಇವರು ಹೋಗ್ತಿದ್ರೆ ಆ ಮಾನ್ಸ್ಟರ್ ಕೂಡ ಬರುತ್ತೆ. ಆದ್ರೆ ಇವರು ಪೋರ್ಟ್ ಅನ್ನು ಓಪನ್ ಮಾಡ್ಕೊಂಡು ಆ ಮಾನ್ಸ್ಟರ್ ಇಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. 15 ವರ್ಷಗಳ ನಂತರ ಇವರಿಬ್ರು ಒಬ್ಬರನ್ನೊಬ್ರು ನೋಡ್ತಿರೋದು, ಇದರಿಂದ ಸಂತೋಷ ಪಡ್ತಿರ್ತಾರೆ. ಹಾಗೆ ಇವನ ತಂದೆ ತಾಯಿ ಬಗ್ಗೆ ಕೇಳಿದಾಗ ಇವಳು ಕೂಡ ಹೇಳ್ತಾಳೆ, ನೀನು ಭೂಮಿಗೆ ಬಂದಿದ್ದಿನ ಸ್ಕೆಲಿಟರ್ ಅವರಿಬ್ಬರನ್ನ ಕರ್ಕೊಂಡು ಹೋದ, ಅವಾಗಿಂದ ಅವರನ್ನ ಯಾರು ಕೂಡ ನೋಡಿಲ್ಲ ಅಂತ. ಹಾಗೆ ಇಟರ್ನಿಯಾ ಸ್ಥಿತಿ ಈಗ ಸರಿ ಇಲ್ಲ ಅನ್ನೋ ಒಂದು ವಿಷಯನೂ ಕೂಡ ಹೇಳ್ತಾಳೆ. ಯಾವಾಗ ಇವರು ಇಟರ್ನಿಯಾಗೆ ಬರ್ತಾರೋ ಇವನು ನೋಡ್ತಾನೆ, ಇಟರ್ನಿಯಾ ಮೊದ್ಲಿನ ರೀತಿ ಸ್ವರ್ಗದ ರೀತಿ ಇರೋದಿಲ್ಲ. ಸ್ಕೆಲಿಟರ್ ಇದನ್ನ ಸ್ಮಶಾನದ ರೀತಿ ಕನ್ವರ್ಟ್ ಮಾಡ್ಬಿಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಬೇಕಾಗಿದ್ದು ಇಟರ್ನಿಯಾ ಅಲ್ಲ, ಬದಲಾಗಿ ಸ್ವಾರ್ಡ್ ಆಫ್ ಪವರ್. ಹಾಗೆ ಇವರ ಶಿಪ್ ಅನ್ನ ಸ್ಕೆಲಿಟರ್ ಕಡೆಯ ಒಬ್ಬ ವ್ಯಕ್ತಿ ನೋಡ್ಬಿಡ್ತಾನೆ. ಈ ಕಡೆ ನಮ್ಗೆ ಸ್ಕೆಲಿಟರ್ ನ ತೋರಿಸ್ತಾರೆ. ಇವನಿಗೆ ಕಾಮಿಡಿಯಾಗಿ ಮಾತಾಡೋದಂತಂದ್ರೆ ಇಷ್ಟ. ಹಾಗೆ ರ್ಯಾಂಡೋರ್ ನ ಬಂಧಿಸಿ ಈಗ ಇಡೀ ಇಟರ್ನಿಯಾಗೆ ಇವನೇ ರಾಜ. ಆಗ್ಲೇ ನಮ್ಗೆ ಗೊತ್ತಾಗೋದು ಆ ಸಿಂಹದ ರೀತಿ ಕಾಣಿಸುವಂತ ಮಾನ್ಸ್ಟರ್ ನು ಕೂಡ ಇವನೇ ಕಳಿಸಿದ್ದು ಸ್ವಾರ್ಡ್ ಆಫ್ ಪವರ್ ನ ಹುಡ್ಕೊಂಡ್ ಬರೋದಕ್ಕೆ. ಆದ್ರೆ ಟೀಲ್ ಅದನ್ನ ಕಿತ್ಕೊಂಡು ಹೊಟ್ಟೋದ್ಲು ಅಂತ ಇವನು ಹೇಳ್ತಾನೆ. ಅಂದ್ರೆ ಇವನಿಗೆ ಗೊತ್ತಾಯ್ತು ಸ್ವಾರ್ಡ್ ಆಫ್ ಪವರ್ ಈಗ ಇಟರ್ನಿಯಾದಲ್ಲೇ ಇದೆ ಅಂತ. ಅದಕ್ಕೆ ಅದನ್ನ ಹುಡ್ಕೋದಕ್ಕೆ ಜನರನ್ನ ಕಳಿಸ್ತಾನೆ. ಇವನು ಏನೇ ಆದ್ರೂ ಪರವಾಗಿಲ್ಲ, ಅದನ್ನ ಇವನ ವಶಕ್ಕೆ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಈ ಕಡೆ ಟೀಲಾ ಆಡಮ್ ನ ಕರ್ಕೊಂಡು ಒಂದು ದೊಡ್ಡ ಗುಹೆ ಒಳಗಡೆ ಬರ್ತಾಳೆ. ರಾಜ
ರ್ಯಾಂಡೋರ್ಗೆ ಸಪೋರ್ಟ್ ಮಾಡುವಂತ ಜನರು ಸ್ಕೆಲೆಟರ್ ಇಂದ ಬಚ್ಚಿಟ್ಕೊಂಡು ಬದುಕ್ತಿರೋದು ಇದೇ ಜಾಗದಲ್ಲಿ. ಆದ್ರೆ ಸ್ಕೆಲೆಟರ್ ಕಡೆಯ ವ್ಯಕ್ತಿ ಇವರನ್ನ ಫಾಲೋ ಮಾಡ್ತಿರ್ತಾನೆ. ಟೀಲಾ ಇವಳ ಟೀಮ್ ಅವ್ರ ಹತ್ರ ಬರ್ತಾಳೆ. ನಾನ್ ಮೂವಿಯ ಮೊದಲೇ ನಿಮ್ಗೆ ಹೇಳದ್ನಲ್ಲ, ರ್ಯಾಂಡೋರ್ ಹತ್ರ ಸೂಪರ್ ಪವರ್ಸ್ ಗಳಿದ್ದಂತ ಒಂದು ಟೀಮ್ ಇತ್ತು, ಅವರೆಲ್ಲರೂ ಫೈಟ್ ಮಾಡ್ತಿದ್ರು ಅಂತ. ಅದೇ ಜನರೇ ಟೀಲಾ ಟೀಮ್ ನವರು. ಇವಳು ಇವರೆಲ್ಲರಿಗೂ ಹೇಳ್ತಾಳೆ, ನಾನು ರ್ಯಾಂಡೋರ್ ನ ಮಗ, ಹಾಗೆ ಸ್ವಾರ್ಡ್ ಆಫ್ ಪವರ್ ನ ಹುಡ್ಕೊಂಡ್ ಬಂದಿದ್ದೀನಿ ಅಂತ. ಇವನು ನಿಜವಾದ ಆಡಮ್ ಅಂತ ಇವ್ರು ಯಾರಿಗೂ ನಂಬಿಕೆ ಬರ್ತಿರೋದಿಲ್ಲ. ಆದ್ರಿಂದ ಇವನು ಚಿಕ್ಕವನಿರ್ಬೇಕಾದ್ರೆ ಈ ಸೂಪರ್ ಪವರ್ಸ್ ಗಳಿರುವಂತ ಜನರೆಲ್ಲರೂ ಯಾವ ರೀತಿ ಫೈಟ್ ಮಾಡ್ತಿದ್ರು ಅದನ್ನ ನೋಡೋದಕ್ಕೆ ಇವನೆಷ್ಟು ಸಂತೋಷ ಪಡ್ತಿದ್ದಂತ ಎಲ್ಲಾನು ಹೇಳಿ ಪ್ರೂವ್ ಮಾಡ್ತಾನೆ. ಆದ್ರೆ ಇವನ್ ಮೇಲೆ ಯಾರಿಗೂ ನಂಬಿಕೆನೆ ಬರ್ತಿರೋದಿಲ್ಲ. ಆದ್ರಿಂದ ಕತ್ತಿನ ಇಸ್ಕೊಂಡು ಇವನ ಜೊತೆ ಟೀಲಾನು ಕೂಡ ಜೈಲಿಗೆ ಹಾಕ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಮಲಗಿರ್ತಾನೆ. ಹಾಗೆ ಒಂದು ರೋಬೋಟ್ ಕೆಲಸ ಮಾಡ್ತಿರುತ್ತೆ. ಆಡಮ್ಗೆ ಗೊತ್ತಿದೆ ಈ ರೋಬೋಟ್ 20 ಸೈನಿಕರಿಗೆ ಸಮ ಅಷ್ಟೊಂದು ಪವರ್ಫುಲ್ ಆಗಿದೆ ಅಂತ. ಆದ್ರೆ ಈಗ ಇದನ್ನ ಮನೆ ಕೆಲಸ ಮಾಡೋ ರೀತಿ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರೆ. ಈ ಕಡೆ ಸೂಪರ್ ಹೀರೋಸ್ ಗಳಿಗೆ ಕನ್ಫರ್ಮ್ ಆಗುತ್ತೆ ಇದು ನಿಜವಾದ ಸ್ವಾರ್ಡ್ ಆಫ್ ಪವರ್ ಅಂತ. ಅದೇ ಸಮಯಕ್ಕೆ ಸ್ಕೆಲಿಟನ್ ನ ಕಡೆಯ ಜನರು ಅಟ್ಯಾಕ್ ಮಾಡ್ಬಿಡ್ತಾರೆ. ಇದು ಇವರಿಬ್ರಿಗೂ ಕೂಡ ಗೊತ್ತಾಗಿ ಆಡಮ್ ರೋಬೋಟ್ ಹತ್ರ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುವಂತಾನೆ. ಇದು ಕೂಡ ಒಪ್ಕೊಂಡು ಡೋರ್ ಅನ್ನ ಹೊಡೆದಾಕಿ ನಾನು ನಿಮ್ ಜೊತೆ ಬರ್ತೀನಿ ಅಂತಿರುತ್ತೆ. ಆಗ ಟೀಲಾ ಇಲ್ಲಿ ಮಲಗಿರುವಂತ ಈ ವ್ಯಕ್ತಿನ ಎದ್ದೊಳಿಸ್ತಿರ್ತಾಳೆ. ನೋಡಿದ್ರೆ ಬೇರೆ ಯಾರು ಅಲ್ಲ, ಇವಳ ತಂದೆ ಡಂಕನ್. ಟ್ರ್ಯಾಪ್ ಜಾಯ್ ಜೊತೆ ಫೈಟ್ ಅನ್ನ ಸೋತಾಗಿಂದನು ಕುಡಿದು ಈ ರೀತಿ ಆಗೋಗಿದ್ದಾನೆ. ಆಗ ಇವನು ಆಡಮ್ ನು ಕೂಡ ಗುರುತಿಡಿತಾನೆ. ನಂತರ ಇವರೆಲ್ಲರೂ ಸೇರಿ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಆ ಸೂಪರ್ ಹೀರೋಸ್ ಗಳು ಕತ್ತಿನ ಕೊಟ್ಟು ಸ್ಕೆಲಿಟರ್ ಇಂದ ದೂರ ತಗೊಂಡು ಹೋಗಿ ಅಂತಾರೆ. ಇವರು ಕೂಡ ಹೋಗ್ತಿರ್ಬೇಕಾದ್ರೆ ಎಲ್ಲಾ ಕಡೆಯಿಂದನೂ ಅಟ್ಯಾಕ್ ಮಾಡ್ತಿದ್ದಾರೆ. ಅದಕ್ಕೆ ಒಂದು ಸೀಕ್ರೆಟ್ ದಾರಿಯಿಂದ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಶಿಪ್ ಹತ್ರ ಟ್ರ್ಯಾಪ್ ಜಾ ಹಾಗೆ ಅವನ ಜನರು ಕಾಯ್ತಿದ್ದಾರೆ. ಹೌದು, ಟ್ರ್ಯಾಪ್ ಜಾ ಕೂಡ ಸ್ಕೆಲಿಟರ್ ಕಡೆ ಅವನೇ. ಡಂಕನ್ ಮತ್ತೆ ಅವನ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ. ಅದಕ್ಕೆ ಆಡಮ್ ನಾನು ಅವ್ರ ಜೊತೆ ಮಾತಾಡ್ ನೋಡ್ತೀನಿ ಅಂತ ಮಾತಾಡೋದಕ್ಕೆ ಅಂತ ಬಂದ್ರೆ ಈ ಟ್ರ್ಯಾಪ್ ಜಾ ಇವನ ಮಾತನ್ನ ಕೇಳದೆ ಇವನಿಗೆ ಚೆನ್ನಾಗಿ ಹೊಡೆದು ಕತ್ತಿನ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾನೆ. ಆಗ ಆಡಮ್ಗೆ ಮೆಜಿಷಿಯನ್ ಹೇಳ್ತಿದ್ದು ನೆನಪಾಗುತ್ತೆ. ಕತ್ತಿಯ ಪವರ್ ಅನ್ನ ಯೂಸ್ ಮಾಡೋದಕ್ಕೆ ಒಂದು ಮಂತ್ರನ ಹೇಳಬೇಕು. ಅದಕ್ಕೆ ಇವನು ಕೂಡ ಬೈ ದ ಪವರ್ ಆಫ್ ಗ್ರೇಸ್ ಕಲ್ ಅಂತ ಮಂತ್ರನ ಹೇಳ್ತಿದ್ದಂಗೆನೆ ಸಿಡಿಲು ಕತ್ತಿ ಮೇಲೆ ಬೀಳುತ್ತೆ. ಸಣ್ಣದಾಗಿ ಇರುವಂತ ಇವನು ಒಬ್ಬ ಬಾಡಿ ಬಿಲ್ಡರ್ ಆಗಿ ಕನ್ವರ್ಟ್ ಆಗ್ತಾ ಒಬ್ಬ ಸೂಪರ್ ಹೀರೋ ಆಗೋಗ್ತಾನೆ. ಇದನ್ನ ನೋಡಿ ಡಂಕನ್ ಮತ್ತೆ ಟೀಲಾಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಈಗ ಇವನ ಹತ್ರ ಎಷ್ಟು ಪವರ್ ಇರುತ್ತೆ ಅಂತಂದ್ರೆ ಪವರ್ಫುಲ್ ಆಗಿರುವಂತ ಟ್ರ್ಯಾಪ್ ಜಾಯ್ ಜೊತೆನೂ ಕೂಡ ಚೆನ್ನಾಗಿ ಫೈಟ್ ಮಾಡಿ ಹೊಡೆದು ಅವನ ಟೀಮ್ ಅವರನ್ನು ಕೂಡ ಸೋಲ್ಸಿ ಶಿಪ್ ಅನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅವರನ್ನ ಸ್ಕೆಲಿಟನ್ ನೋಡಿ ಕತ್ತಿನ ಕಿತ್ಕೊಂಡು ಬರೋದಕ್ಕೆ ಇವನ ಜನರನ್ನ ಕಳಿಸ್ತಾನೆ. ಅದಕ್ಕೆ ಇವರೆಲ್ಲರೂ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಇವರನ್ನ ಫಾಲೋ ಮಾಡ್ಕೊಂಡು ಸ್ಕೆಲಿಟನ್ ನ ಕಡೆಯ ಜನರು ಕೂಡ ಬರ್ತಾರೆ. ಇವರ ಶಿಪ್ ನ ಮೇಲೆ ಅವರೆಲ್ಲರೂ ಅಟ್ಯಾಕ್ ಮಾಡ್ತಿದ್ದಾರೆ. ತಪ್ಪಿಸ್ಕೊಂಡು ಹೋಗೋದಕ್ಕೆ ಇವರಿಗೆ ತುಂಬಾ ಕಷ್ಟ ಆಗ್ತಿದೆ. ಅದಕ್ಕೆ ಅವುಗಳನ್ನ ನಾನ್ ನೋಡ್ಕೊಳ್ತೀನಿ ಅಂತ ಒಂದು ಸಣ್ಣ ವೆಹಿಕಲ್ ನಲ್ಲಿ ಹೊರಗಡೆ ಬರ್ತಾನೆ. ಆಗ ಇವನನ್ನ ಸ್ಕೆಲಿಟರ್ ಕಡೆಯ 3 ಜನರು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನೇ ಉಪಯೋಗಿಸ್ಕೊಂಡು ಇವನು ಕೂಡ ಕಾಡಿನ ಒಳಗಡೆ ಬಂದು ಆ 3 ಶಿಪ್ ಗಳನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಇಲ್ಲಿ ಇವನಿಗೆ ಸ್ಕೆಲಿಟರ್ ಕಡೆಯ ಒಂದು ಶಿಪ್ ಸಿಗುತ್ತೆ. ಅದನ್ನ ಇವನ ವಶಕ್ಕೆ ತಗೊಳ್ತಾನೆ. ಈ ಕಡೆ ಡಂಕನ್ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಆಡಮ್ ಮಧ್ಯ ಬರ್ತಾನೆ. ಇದೇ ಸಮಯದಲ್ಲಿ ಆಡಮ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇವನು ಟೀಲಾ ಶಿಪ್ ನ ಮೇಲೆ ಬಂದು ಸ್ಕೆಲಿಟರ್ ಕಡೆಯ ವ್ಯಕ್ತಿಯ ಶಿಪ್ ಅನ್ನ ಹಿಡ್ಕೊಂಡು ದೂರಕ್ಕೆ ಎಸ್ಬಿಡ್ತಾನೆ. ಆದ್ರೆ ಇವರ ಶಿಪ್ ಕೂಡ ತುಂಬಾ ಡ್ಯಾಮೇಜ್ ಆಗೋಗಿದ್ರಿಂದ ಒಂದು ಜಾಗದಲ್ಲಿ ಬಂದು ಕ್ರಾಶ್ ಆಗುತ್ತೆ. ಈ ಕಡೆ ಸ್ಕೆಲಿಟರ್ ಗುಹೆಯಲ್ಲಿ ಬಚ್ಚಿಟ್ಕೊಂಡಿದ್ದಂತ ಜನರನ್ನೆಲ್ಲರನ್ನು ಹಿಡಿದು ಕತ್ತಿನ ಎತ್ಕೊಂಡು ಹೋದಂತ ಆ ಹುಡುಗ ಯಾರು ಅಂತ ಕೇಳಿದ್ರೆ ಯಾರು ಹೇಳ್ತಿರೋದಿಲ್ಲ. ಅದಕ್ಕೆ ಒಬ್ಬ ವ್ಯಕ್ತಿನ ಸಾಯಿಸಿ ಹೆದರಿಸಿದಾಗ ಹೇಳ್ಬಿಡ್ತಾರೆ ಅವನು ರಾಜ ರ್ಯಾಂಡೋರ್ ನ ಮಗ ಆಡಮ್ ಅಂತ. ಈ ಕಡೆ ಶಿಪ್ ಕ್ರಾಶ್ ಆಗಿದೆಯಲ್ಲ, ಶಿಪ್ ನ ಒಳಗಡೆ ಡಂಕನ್ ಗೆ ಒಂದು ಬಾಕ್ಸ್ ಸಿಗುತ್ತೆ. ಈ ಬಾಕ್ಸ್ ನ ಒಳಗಡೆ ಮೊದ್ಲು ಇವನು ಫೈಟ್ ಮಾಡೋದಕ್ಕೆ ಹಾಕೊಳ್ತಿದ್ದಂತ ಸೂಟ್ ಇರುತ್ತೆ. ಮತ್ತೊಂದ್ ಕಡೆ ಆಡಮ್ ಗೆ ಒಂದು ಪಕ್ಷಿ ಕಾಣಿಸುತ್ತೆ. ಈ ಪಕ್ಷಿ ಒಳಗಡೆಯಿಂದ ನಾವಾಗ್ಲೇ ನೋಡಿದ್ವಲ್ಲ ಮೆಜಿಷಿಯನ್, ಆ ಲೇಡಿ ಮಾತಾಡ್ತಿರೋ ರೀತಿ ಅವನಿಗೆ ಕೇಳಿಸುತ್ತೆ. ಆದ್ರೆ ಅದು ಹಾರೋಟೋಗುತ್ತೆ. ಆಗ ಇಲ್ಲಿಗೆ ಟೀಲಾ ಬಂದು ಕತ್ಲಾಗ್ತಿದೆ, ಮುಂದೆ ಸಾಗೋದಕ್ಕಾಗೋದಿಲ್ಲ, ಇವತ್ ರಾತ್ರಿನ ಇಲ್ಲೇ ಕಳಿಬೇಕು ಅಂತ ಇವಳು ಹೇಳ್ತಿರ್ಬೇಕಾದ್ರೆ ನೋಡ್ತಾಳೆ ಇವಳ ತಂದೆ ಆ ಸೂಟ್ ಅನ್ನ ಹಾಕೊಂಡು ಶೇವಿಂಗ್ ಮಾಡ್ಕೊಂಡಿರ್ತಾನೆ. ಫೈಟ್ ಮಾಡೋದಕ್ಕೆ ರೆಡಿ ಆಗಿರೋನ್ ರೀತಿ. ಇದನ್ನ ನೋಡಿ ಇವಳಿಗೆ ತುಂಬಾ ಸಂತೋಷ ಆಗುತ್ತೆ. ಸರಿ ಅಂತ ಇವಳು ಏನೋ ಹುಡ್ಕೋದಕ್ಕೆ ಅಂತ ಹೋದಾಗ ಇವರಿಬ್ರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಎಷ್ಟು ವರ್ಷ ಆದ್ಮೇಲೆ ಆಡಮ್ ಇಲ್ಲಿಗೆ ಬಂದು ಇವರೆಲ್ಲರನ್ನು ಕಾಪಾಡ್ತಿರೋದ್ರಿಂದ ಡಂಕನ್ ಗೆ ಇವನ್ ಮೇಲೆ ತುಂಬಾ ಹೆಮ್ಮೆ ಆಗ್ತಿರುತ್ತೆ. ಹೀಗೆ ತುಂಬಾ ವಿಷಯಗಳನ್ನ ಇವರು ಸಂತೋಷದಿಂದ ಮಾತಾಡ್ತಿರ್ತಾರೆ. ಆಗ ಒಂದು ವಸ್ತು ಶಿಪ್ ನ ಕೆಳಗಡೆ ಸಿಗಾಕೊಂಡಿರ್ಬೇಕಾದ್ರೆ ಆಡಮ್ ಆ ಶಿಪ್ ಅನ್ನ ಒಂದೇ ಕೈಲಿ ಎತ್ತಿ ಟೀಲಾಗೆ ಹೆಲ್ಪ್ ಮಾಡ್ತಾನೆ. ಇಲ್ಲಿ ಇವರಿಬ್ರು ಒಬ್ಬರನ್ನೊಬ್ರು ನೋಡಿ ಅಟ್ರಾಕ್ಟ್ ಆಗ್ತಾ ಇರ್ತಾರೆ, ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಇಬ್ರು ಕೂಡ ರೆಡಿ ಆಗಿರೋದಿಲ್ಲ. ನಾವು ಬರೀ ಫ್ರೆಂಡ್ಸ್ ಮಾತ್ರ ಅಂತ ಹೇಳ್ತಿರ್ತಾರೆ. ಆಗ ಕತ್ಲಾಗ್ತಿದ್ದಂಗನೆ ಆಕಾಶದಲ್ಲಿ ಸ್ಕೆಲಿಟರ್ ಕಾಣಿಸ್ಕೊಂಡು ಹೇಳ್ತಾ ಹೋಗ್ತಾನೆ, ಆಡಮ್ ನನಗ್ ಗೊತ್ತಿದೆ ನೀನು ಇದೇ ಕಾಡ್ನಲ್ಲಿ ಇದೆಯಾ ಅಂತ. ನೀನು ಮೊದ್ಲು ಇಟರ್ನಿ ಆಗಿ ರಾಜ್ಕುಮಾರ್ ಆಗಿದ್ದೆ, ಆದ್ರೆ ಈಗಲ್ಲ, ಈಗ ಇಟರ್ನಿ
ಎಟರ್ನಿಯಾಗೆ ರಾಜ ನಾನು, ಅದಕ್ಕೆ ಒಂದು ಆಫರ್ ಕೊಡ್ತಿದ್ದೀನಿ. ನಿನ್ನ ಹತ್ರ ಇರುವಂತ ಸ್ವಾರ್ಡ್ ಆಫ್ ಪವರ್ ನ ಸ್ನೇಕ್ ಮೌಂಟೇನ್ ಅನ್ನೋ ಒಂದು ಜಾಕೆ ತಗೊಂಡ್ ಬಂದು ನನ್ಗೆ ಕೊಟ್ರೆ ಇನ್ನು ಜೀವಂತವಾಗಿರುವಂತ ನಿನ್ ತಂದೆ ತಾಯಿನ ನಿನ್ ಜೊತೆ ಬಿಟ್ ಕಳಿಸ್ತೀನಿ ಅಂತ ಹೇಳಿ ಮಾಯ ಆಗೋಗ್ತಾನೆ. ಇದರಿಂದ ಆಡಮ್ ಅವನನ್ನ ಸಾಯಿಸಿನೇ ಇವನ ತಂದೆ ತಾಯಿನ ಬಿಡ್ಸ್ಕೊಂಡ್ ಬರ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಸ್ಕೆಲಿಟರ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಟೀಲಾ, ಡಂಕನ್ ಹಾಗೆ ರೋಬೋಟ್ ನಾವು ಕೂಡ ನಿನ್ ಜೊತೆ ಬರ್ತೀವಿ ಅಂತ ಹೇಳ್ತಾರೆ. ಹೌದು, ಈ ರೋಬೋಟ್ ಕೂಡ ಶಿಪ್ ನಲ್ಲಿ ಅವ್ರ ಜೊತೆ ಬಂದಿತ್ತು. ಮಾರನೇ ದಿನ ಇವರೆಲ್ಲರೂ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಸ್ನೇಕ್ ಮೌಂಟೇನ್ ಹತ್ರ ಬಂದ್ರೆ ಈ ಜಾಗ ನರ್ಕದ ರೀತಿ ಇರುತ್ತೆ. ಸರಿ ಅಂತ ಇವರು ಒಳಗಡೆ ಬರ್ತಿದ್ದಂಗೆನೆ ಸ್ಕೆಲಿಟರ್ ನ ಜನರು ಕಾಯ್ತಿದ್ದಾರೆ. ಆಗ ಒಂದು ಕೆಂಪು ಡೀಮನ್ ಬಂದು ಕತ್ತಿನ ಕೊಡು ಅಂದ್ರೆ ನಾನೇ ಇದನ್ನ ಸ್ಕೆಲಿಟರ್ ಗೆ ಕೊಡ್ತೀನಿ ಅಂತ ಆಡಮ್ ಹೇಳ್ತಾನೆ. ಆಗ ಎವ್ಲಿನ್ ಬಂದು ಆಡಮ್ ಒಬ್ನೇ ಸ್ಕೆಲಿಟರ್ ನ ಮೀಟ್ ಮಾಡ್ಬೇಕು ಅಂತ ಉಳಿದವರೆಲ್ಲರನ್ನೂ ಕರ್ಕೊಂಡು ಹೊಟ್ಟೋಗ್ತಾಳೆ. ಈ ಜಾಗದಲ್ಲಿ ತುಂಬಾ ಅಸ್ಥಿ ಪಂಜರಗಳಿರ್ತವೆ, ಭಯಂಕರವಾಗಿರುತ್ತೆ. ಆಗ ಇವನಿಗೆ ಸ್ಕೆಲಿಟರ್ ಕಾಣಿಸಿ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಿದ್ರೆ ಇವನ ತಂದೆ ರ್ಯಾಂಡೋರ್ ನ ತೋರಿಸ್ತಾನೆ. ರ್ಯಾಂಡೋರ್ಗಂತೂ ಇವನ ಮಗ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ತುಂಬಾ ಸಂತೋಷ ಆಗ್ತಿರುತ್ತೆ. ಹಾಗೆ ಕತ್ತಿನ ಇವನಿಗೆ ಕೊಡ್ಬೇಡ ಅಂತಾನು ಕೂಡ ಇವರು ಹೇಳ್ತಿರ್ತಾರೆ. ಅದಕ್ಕೆ ಆಡಮ್ ನನ್ನ ತಂದೆನ ಬಿಟ್ಬಿಡು ಅಂತ ಹೆದರ್ಸ್ತಿದ್ರೆ ಸ್ಕೆಲಿಟರ್ ನ ಜನರು ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಇವನು ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಡಮ್ ನ ಒಳಗಡೆ ಎಷ್ಟು ಅಸಾಧಾರಣವಾಗಿರುವಂತ ಪವರ್ ಇರುತ್ತೆ ಅಂತಂದ್ರೆ ಇವನೊಬ್ನೇ ಇವರೆಲ್ಲರ ಜೊತೆ ಫೈಟ್ ಮಾಡಿ ಚೆನ್ನಾಗಿ ಹೊಡಿತಿರ್ತಾನೆ. ಇವನ ಹತ್ರ ಇರುವಂತ 1% ನ ಪವರ್ ಅಷ್ಟು ಇವ್ರು ಯಾರ ಹತ್ರನೂ ಇರೋದಿಲ್ಲ. ಇದನ್ನ ನೋಡಿ ರ್ಯಾಂಡೋರ್ಗೆ ತುಂಬಾ ಸಂತೋಷ ಆಗ್ತಿರುತ್ತೆ. ಅಷ್ಟು ಹೆದರ್ಕೊಳ್ತಿದ್ದಂತ ನನ್ ಮಗ ಈ ರೀತಿ ಫೈಟ್ ಮಾಡ್ತಿದ್ದಾನೆ ಅಂತ. ಎಲ್ಲರೂ ಸೇರಿ ಇವನ ಹತ್ರ ಕತ್ತಿನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಸಾಧ್ಯ ಆಗೋದಿಲ್ಲ. ಇವನೇ ಅವರೆಲ್ಲರಿಗೂ ಹೊಡೆದು ಆ ಡೀಮನ್ನ ಲಾವಾ ಒಳಗಡೆ ತಳ್ಳಿಬಿಡ್ತಾನೆ. ಸ್ಕೆಲಿಟರ್ಗೆ ಹೊಡೆಯೋದಕ್ಕೆ ಅಂತ ಬಂದ್ರೆ ಫ್ರೀಸ್ ಆಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಎವ್ಲಿನ್ ಇವಳ ಪವರ್ ನ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡಿದ್ದು. ಆಗ ಸ್ಕೆಲಿಟರ್ ಕೂಡ ನಿನ್ ಕೈಯಿಂದಾನೇ ನಿನ್ ತಂದೆನ ಸಾಯಿಸಿದ್ರೆ ಹೇಗಿರುತ್ತೆ ಅಂತ ಅವನನ್ನ ಕಂಟ್ರೋಲ್ ಮಾಡ್ತಾ ಗೋಡೆ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಕಲ್ಲುಗಳೆಲ್ಲ ರ್ಯಾಂಡೋರ್ ನ ಮೇಲೆ ಬಿದ್ದೋಗ್ತವೆ. ಇನ್ನು ಕೂಡ ಇವನಿಗೆ ಸ್ವಲ್ಪ ಜೀವ ಇರುತ್ತೆ. ಆಗ ಆಡಮ್ ತುಂಬಾ ದುಃಖದಿಂದ ನೀವ್ ಯಾವ ರೀತಿ ಬಯಸಿದ್ರು ಅದೇ ರೀತಿ ಕನ್ವರ್ಟ್ ಆಗಿದ್ದೀನಿ ನೋಡಿ ಅಂತ ಇರ್ತಾನೆ. ಅದಕ್ಕೆ ರ್ಯಾಂಡೋರ್ ಹೇಳ್ತಾನೆ, ನೀನು ಚಿಕ್ಕವನಿದ್ದಾಗ ಯಾವ ರೀತಿ ಇದ್ದೋ ಅದೇ ರೀತಿನೇ ನನ್ಗೆ ಇಷ್ಟ ಇದ್ದೆ. ಆದ್ರೆ ನೀನು ಚಿಕ್ಕವನಿದ್ದಾಗ ತುಂಬಾ ಅಮಾಯಕನಾಗಿದ್ದೆ. ಈ ಪ್ರಪಂಚದಲ್ಲಿ ಆ ರೀತಿ ಇದ್ರೆ ನೀನು ಬದುಕೋದಕ್ಕಾಗೋದಿಲ್ಲ ಅಂತ ಫೈಟ್ ಅನ್ನ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೇ. ಅದನ್ನ ಬಿಟ್ರೆ ನಿನ್ ಮೇಲೆ ನನಗೆ ತುಂಬಾ ಪ್ರೀತಿ ಇತ್ತು ಅಂತ ಹೇಳ್ತಾನೆ. ಕಣ್ ಮುಚ್ಬಿಡ್ತಾರೆ. ಇವನು ದುಃಖ ಪಡ್ತಿದ್ರೆ ಹಿಂದೆಯಿಂದ ಬಂದು ಸ್ಕೆಲಿಟರ್ ಅಟ್ಯಾಕ್ ಮಾಡಿ ಇವನನ್ನ ಜೈಲಿಗೆ ಹಾಕಿಸ್ತಾನೆ. ನೋಡಿದ್ರೆ ಇಲ್ಲೇ ಎಲ್ಲರ ಜೊತೆ ಇವನ ತಾಯಿನೂ ಕೂಡ ಇರ್ತಾರೆ. ಈ ಕಡೆ ಸ್ಕೆಲಿಟರ್ ಬೈ ದ ಪವರ್ ಆಫ್ ಗ್ರೇಸ್ಕಲ್ ಅಂತ ಹೇಳ್ತಾನೆ. ಆದ್ರೆ ಇದ್ರ ಪವರ್ ವರ್ಕೇ ಆಗೋದಿಲ್ಲ. ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ, ಆದ್ರೂ ಕೂಡ ವರ್ಕ್ ಆಗೋದಿಲ್ಲ. ಇದರಿಂದ ಕೋಪದಿಂದ ಎವೆಲಿನ್ ಹತ್ರ ಬಂದು ಏನಕ್ಕೆ ಇದು ವರ್ಕ್ ಆಗ್ತಿಲ್ಲ ಅಂತ ಕೇಳಿದ್ರೆ ಈ ಕತ್ತಿಯ ಪವರ್ ಇರೋದು ಕ್ಯಾಸಲ್ ಆಫ್ ಗ್ರೇಸ್ಕಲ್ ಹತ್ರ, ಅಲ್ಲಿ ಹೋದ್ರೆ ವರ್ಕ್ ಆಗ್ಬೋದು ಅಂತಾಳೆ. ನಂತರ ಆಡಮ್ ತುಂಬಾ ಬೇಜಾರ್ ಮಾಡ್ಕೊಂಡು ಕುಂತಿರ್ಬೇಕಾದ್ರೆ ಆಗ ಇವನ ಹತ್ರ ಡಂಕನ್ ಬಂದು ಹೇಳ್ತಾ ಹೋಗ್ತಾನೆ, ನನಗೆ ಗೊತ್ತಿದೆ ಶತ್ರುಗಳ ವಿರುದ್ಧ ಸೋತಾಗ ಎಷ್ಟು ನೋವಾಗುತ್ತೆ ಅಂತ. ನಾನು ಕೂಡ ಟ್ರ್ಯಾಪ್ ಜಾಯ್ ಜೊತೆ ಸೋತಾಗ ನನ್ ಮೇಲೆ ನನ್ಗೆ ನಂಬಿಕೆ ಹೊಟ್ಟೋಗಿತ್ತು. ಇದರಿಂದ ಬೇಜವಾಬ್ದಾರಿಯಿಂದ ಜೀವನ ಮಾಡೋದಕ್ಕೆ ಶುರು ಮಾಡಿದೆ. ಅದನ್ನ ನೋಡಿದಂತ ಟೀಲಾಗೂ ಕೂಡ ನನ್ ಮೇಲೆ ನಂಬಿಕೆ ಹೊಟ್ಟೋಗಿತ್ತು. ಆದ್ರೆ ಈಗ ನೀನ್ ಬಂದಿದ್ಯಾ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳಿದಾಗ ಇವನ್ಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ. ಅದೇ ಸಮಯಕ್ಕೆ ಟೀಲಾ ಬಂದು ನಿನ್ನ ಯಾರೋ ಮೀಟ್ ಮಾಡ್ಬೇಕಂತೆ ಅಂತಾಳೆ. ನೋಡಿದ್ರೆ ಆಡಮ್ ನ ಮಾತಾಡುವಂತ ಗ್ರೀನ್ ಟೈಗರ್ ಇದು ಕೂಡ ಬೆಳೆದು ದೊಡ್ಡದಾಗಿರುತ್ತೆ. ಇಬ್ರು ಕೂಡ ತುಂಬಾ ಸಂತೋಷ ಪಡ್ತಾರೆ. ಆಗ ಆಡಮ್ ನೋಡ್ತಾನೆ ಸೂಪರ್ ಪವರ್ಸ್ ಗಳಿರುವಂತ ಹೀರೋಸ್ಗಳು ಹಾಗೆ ಇಟರ್ನಿಯಾದ ಎಲ್ಲಾ ಶಕ್ತಿಶಾಲಿ ಜನರು ಇರೋದು ಇದೇ ಜೈಲ್ನಲ್ಲಿ. ಅದಕ್ಕೆ ಇವರೆಲ್ಲರನ್ನೂ ಕರೆದು ಹೇಳ್ತಾ ಹೋಗ್ತಾನೆ, ನಾನು ಆಡಮ್, ಇಟರ್ನಿಯಾದ ರಾಜಕುಮಾರ. ನಿಮ್ಮೆಲ್ರಿಗೂ ನಾನು ನೆನ್ಪಿಲ್ದೇ ಇರ್ಬೋದು, ಆದ್ರೆ ನಾನ್ ನಿಮ್ಮೆಲ್ರೂ ನೆನ್ಪಲ್ಲಿ ಇಟ್ಕೊಂಡಿದ್ದೀನಿ. ಭೂಮಿಲಿದ್ದ ಪ್ರತಿ ಒಂದು ದಿನನೂ ಕೂಡ ನಿಮ್ಮೆಲ್ರೂ ನಾನು ನೆನ್ಸ್ಕೊಳ್ತಿದ್ದೆ ಅಂತ ಇವರೆಲ್ಲರ ಹೆಸರನ್ನ ಹೇಳ್ತಾನೆ. ಹಾಗೆ ನೀವೆಲ್ರೂ 15 ವರ್ಷದಿಂದ ಸ್ಕೆಲಿಟರ್ ಕೊಡ್ತಿರುವಂತ ಹಿಂಸೆನ ತಡ್ಕೊಂಡಿದ್ದೀರಾ. ಈಗ ಅದೆಲ್ಲದರ ಕೊನೆ ದಿನ ನಾವೆಲ್ರೂ ಒಟ್ಟಿಗೆ ಸೇರಿ ಫೈಟ್ ಮಾಡಿದ್ರೆ ಆ ಸ್ಕೆಲಿಟನ್ ನ ಸೋಲ್ಸಿ ಇಡೀ ಇಟರ್ನಿಯ ಸಾಮ್ರಾಜ್ಯನ ಮತ್ತೆ ನಮ್ಮದಾಗಿಸ್ಕೊಳ್ಬಹುದು ಅಂತಾನೆ. ಇದನ್ನ ಕೇಳಿ ಇವರೆಲ್ಲರಿಗೂ ಒಂದು ಜೋಶ್ ಬರುತ್ತೆ. ಇವರು ಕೂಡ ಒಪ್ಕೊಳ್ತಾರೆ. ಆದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ? ಇಲ್ಲಿನ ಡೋರ್ ಕಬ್ಣದ್ದು ಅಂತ ಹೇಳಿದಾಗ ಗೋಡೆಗಳು ಕಬ್ಣ ಅಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇವರೆಲ್ಲರಿಗೂ ಗೋಡೆಗಳನ್ನ ಹೊಡೆಯುವಂತ ಶಕ್ತಿ ಇದೆ. ಈ ಕಡೆ ಸ್ಕೆಲಿಟರ್ ಕ್ಯಾಸಲ್ ಆಫ್ ಗ್ರೇಸ್ಕಲ್ ಹತ್ರ ಬಂದು ಇವನ ಸೈನಿಕರಿಗೆ ಹೇಳ್ತಾನೆ, ಬೇರೆ ಯಾರಾದ್ರೂ ಬಂದ್ರೆ ಅವರನ್ನ ಸಾಯಿಸ್ಬಿಡಿ ಅಂತ. ಹಾಗೆ ಇಲ್ಲಿ ಡಂಕನ್ ಈ ರೋಬೋಟ್ ನ ಮತ್ತೆ ಫೈಟಿಂಗ್ ಮಾಡೋ ರೀತಿ ಪ್ರೋಗ್ರಾಮ್ ಮಾಡ್ತಾನೆ. ಹಾಗೆ ಇವರೆಲ್ಲರೂ ಗೋಡೆನ ಹೊಡೆದು ಗೇಟ್ ಅನ್ನ ಕಿತ್ತಾಕ್ತಾರೆ. ಸ್ಕೆಲಿಟನ್ ನ ಜನರ ಜೊತೆನೂ ಕೂಡ ಅದ್ಭುತವಾಗಿ ಫೈಟ್ ಮಾಡ್ತಾರೆ. ಇದಾದ್ಮೇಲೆ ಸೀದಾ ಶಿಪ್ ಗಳನ್ನ ತಗೊಂಡು ಕ್ಯಾಸಲ್ ಆಫ್ ಗ್ರೇಸ್ಕಲ್ ಹತ್ರ ಬಂದು ಸ್ಕೆಲಿಟನ್ ನ ಸೈನಿಕರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೂಪರ್ ಪವರ್ಸ್ ಇರುವಂತ ಟೀಮ್ ನವರು ಮಾತ್ರ ಅದ್ಭುತವಾಗಿ ಫೈಟ್ ಮಾಡ್ತಾ ಇರ್ತಾರೆ.
ಈ ಕಡೆ ಆಡಮ್ ಕೂಡ ಇವನ ಟೀಮ್ ಅನ್ನ ಕರ್ಕೊಂಡು ಕ್ಯಾಸಲ್ ಆಫ್ ಗ್ರೇಸ್ಕಲ್ ಹತ್ರ ಬರ್ತಾನೆ. ಆಡಮ್ ಮತ್ತೆ ಟೀಲಾ ಕತ್ತಿನ ತಗೊಂಡ್ ಬರ್ಬೇಕು ಅಂತ ಹೋಗ್ತಿದ್ರೆ ಡಂಕನ್ ಮತ್ತೆ ರೋಬೋಟ್ ನಾವಿಲ್ಲೇ ಇದ್ದು ಸ್ಕೆಲಿಟನ್ ನ ಜನರನ್ನ ತಡಿತೀವಿ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಟೀಲಾ ಇವಳ ತಂದೆ ಮೊದ್ಲಿನ ರೀತಿ ಆಗ್ತಿದ್ದಾರೆ ಅಂತ ಸಂತೋಷ ಪಡ್ತಾಳೆ. ನಂತರ ಆಡಮ್ ಮತ್ತೆ ಟೀಲಾ ಈ ಟೈಗರ್ ನ ಕನ್ವಿನ್ಸ್ ಮಾಡ್ತಾರೆ ಇವರಿಬ್ರನ್ನ ಮೇಲ್ ಕೂರಿಸ್ಕೊಂಡು ಕ್ಯಾಸಲ್ ಆಫ್ ಗ್ರೇಸ್ಕಲ್ ನ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ. ಸೂಪರ್ ಪವರ್ಸ್ ಗಳಿರುವಂತ ಹೀರೋಸ್ ಗಳು ಇನ್ನು ಕೂಡ ಫೈಟ್ ಮಾಡ್ತಾನೆ ಇರ್ತಾರೆ. ಹಾಗೆ ಸ್ಕೆಲಿಟರ್ ಕ್ಯಾಸಲ್ ಆಫ್ ಗ್ರೇಸ್ಕಲ್ ನ ಒಳಗಡೆ ಬಂದು ಕತ್ತಿನ ಅದರ ಜಾಗದಲ್ಲಿ ಇಡ್ತಾನೆ ಇದರ ಪವರ್ ಆಕ್ಟಿವೇಟ್ ಆಗ್ಲಿ ಅಂತ. ಆದ್ರೆ ಅದೇ ಸಮಯಕ್ಕೆ ಇವರೆಲ್ಲರೂ ಬಂದು ಆಡಮ್ ಕತ್ತಿನ ಎತ್ಕೊಬಿಡ್ತಾನೆ. ಟೀಲಾ ಎವ್ಲಿನ್ ಜೊತೆ ಹಾಗೆ ಟೈಗರ್ ಆ ಮಾನ್ಸ್ಟರ್ ಜೊತೆ ಫೈಟ್ ಮಾಡ್ತಿರುತ್ತೆ. ಈ ಕಡೆ ರೋಬೋಟ್ ಮತ್ತೆ ಡಂಕನ್ ಕೂಡ ಸ್ಕೆಲಿಟರ್ ನ ಸೈನಿಕರ ಜೊತೆ ಫೈಟ್ ಮಾಡ್ತಿರ್ತಾರೆ. ಹೀಗೆ ಇವರು ಫೈಟ್ ಮಾಡ್ತಾ ಮಾಡ್ತಾ ಒಂದು ದೊಡ್ಡ ಸ್ಟ್ಯಾಚ್ಯೂನ ಬ್ರಿಡ್ಜ್ ನ ಮೇಲೆ ಬೀಳೋ ರೀತಿ ಮಾಡಿದ್ರಿಂದ ಈಗ ಇವ್ರ ಜೊತೆ ಫೈಟ್ ಮಾಡೋದಕ್ಕೆ ಯಾರು ಬರೋದಿಲ್ಲ. ಆದ್ರೆ ಟ್ರ್ಯಾಪ್ ಜಾ ಶಿಪ್ ಅನ್ನ ತಗೊಂಡ್ ಬಂದು ರೋಬೋಟ್ ಅನ್ನ ನಾಶ ಮಾಡ್ಬಿಡ್ತಾನೆ. ಇದರಿಂದ ಡಂಕನ್ ಗೆ ತುಂಬಾ ಕೋಪ ಬಂದು ಸೀದಾ ಶಿಪ್ ನ ಒಳಗಡೆ ಬರ್ತಾನೆ. ಹಾಗೆ ಟ್ರ್ಯಾಪ್ ಜಾಗೆ ಯಾವ ರೀತಿ ಭಯಂಕರವಾಗಿ ಹೊಡಿತಿರ್ತಾನೆ ಅಂತಂದ್ರೆ ಇವನ್ ಕೈಲಿ ಎದ್ದೋಳೋದಕ್ಕೂ ಆಗ್ತಿರೋದಿಲ್ಲ. ನಂತರ ಇವನ ಬಾಯಿ ಒಳಗಡೆ ಬಾಂಬನ್ನ ಇಟ್ಟು ಹೊರಗಡೆ ಬರ್ತಾನೆ. ಆಗ ನೋಡಿದ್ರೆ ರೋಬೋಟ್ ನ ತಲೆ ಇನ್ನು ಕೂಡ ಆಕ್ಟಿವೇಟ್ ಆಗಿ ಇರುತ್ತೆ. ಇದರಿಂದ ಸಂತೋಷ ಪಡ್ತಾನೆ. ಮತ್ತೊಂದ್ ಕಡೆ ಸ್ಕೆಲಿಟರ್ ಅಟ್ಯಾಕ್ ಮಾಡ್ತಾ ಇವನ ಪವರ್ ಇಂದ ಕತ್ತಿನ ನಾಶ ಮಾಡ್ಬಿಡ್ತಾನೆ. ಈ ಕತ್ತಿಯಿಂದ ನನ್ಗೇನು ಪ್ರಯೋಜನ ಆಗ್ಲಿಲ್ಲ ಅಂತ ಕೋಪ ಮಾಡ್ಕೊಂಡು ಆಡಮ್ ಬ್ರೈನ್ ಅನ್ನ ಕಂಟ್ರೋಲ್ಗೆ ತಗೋತಾನೆ. ಇದರಿಂದ ಆಡಮ್ಗೆ ಇವನು ಮತ್ತೆ ಭೂಮಿಗೆ ಬಂದಿರೋ ರೀತಿ ಅನ್ನಿಸ್ತಿರುತ್ತೆ. ಹಾಗೆ ಸ್ಕೆಲಿಟರ್ ಇಲ್ಲಿಗೂ ಕೂಡ ಬಂದು ಇವನಿಗೆ ತುಂಬಾ ವಿಚಿತ್ರವಾಗಿರುವಂತ ಹಿಂಸೆನ ಕೊಡ್ತಾ ನಾಶ ಆಗಿರುವಂತ ಕತ್ತಿನ ನಿಜವಾದ ಪ್ರಪಂಚದಲ್ಲಿ ಇವನಿಗೆ ಚುಚ್ಬಿಡ್ತಾನೆ. ಆಗ ಆಡಮ್ ಸಾಯ್ತಿರ್ಬೇಕಾದ್ರೆ ಮತ್ತೆ ಇವನಿಗೆ ವಿಷನ್ ಬರುತ್ತೆ. ಇವನು ಭೂಮಿಲಿ ಇವನ ರೂಮ್ ನಲ್ಲಿ ಇರೋ ರೀತಿ ಇವನ ರೂಮ್ಮೇಟ್ ಇವನ್ ಜೊತೆ ಮಾತಾಡ್ತಿರೋ ರೀತಿ. ಆಗ ಇವನಿಗೆ ಆ ಮೆಜಿಷಿಯನ್ ನೆನಪಾಗ್ತಾಳೆ. ಅದೇ ಸಮಯಕ್ಕೆ ಪಕ್ಷಿ ರೂಪದಲ್ಲಿರುವಂತ ಮೆಜಿಷಿಯನ್ ಇಲ್ಲಿಗೆ ಬರ್ತಾಳೆ. ಸ್ವಾರ್ಡ್ ಆಫ್ ಪವರ್ ನಾಶ ಆಗೋಯ್ತು, ನನ್ ಕೈಲಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಇವನು ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಈ ಮೆಜಿಷಿಯನ್ ಹೇಳ್ತಿರ್ತಾಳೆ ಈಗ ಪವರ್ಸ್ ಗಳು ಆ ಕತ್ತಿ ಒಳಗಡೆ ಇಲ್ಲ. ನೀನು ಮೊದಲನೇ ಸಲ ಅದನ್ನ ಯೂಸ್ ಮಾಡಿದಾಗ ಅದ್ರ ಎಲ್ಲಾ ಪವರ್ ಗಳು ನಿನ್ನ ಒಳಗಡೆ ಬಂದ್ಬಿಟ್ಟಿತ್ತು. ಯಾಕೆ ಅಂತಂದ್ರೆ ಆ ಕತ್ತಿನ ನಿನ್ಗೋಸ್ಕರನೇ ರೆಡಿ ಮಾಡಿದಿದ್ದು ಅಂತ. ಅಂದ್ರೆ ಮೂವಿಯ ಮೊದಲೇ ನಮ್ಗೆ ಹೇಳಿದ್ರಲ್ಲ ಭವಿಷ್ಯವಾಣಿಯ ಪ್ರಕಾರ ಸ್ವಾರ್ಡ್ ಆಫ್ ಪವರ್ ನ ಯೂಸ್ ಮಾಡ್ಕೊಂಡು ಇಟಾರ್ನಿಯಾ ಕಷ್ಟದಲ್ಲಿರ್ಬೇಕಾದ್ರೆ ಅದನ್ನ ಕಾಪಾಡ್ತಾನೆ ಅಂತ ಆ ಯೋಧ ಇವನೇನೆ. ಇದಾದ್ಮೇಲೆ ಪ್ರೆಸೆಂಟ್ ಟೈಮ್ ಅಲ್ಲಿ ಇವನಿಗೆ ಎಚ್ಚರ ಆದಾಗ ಕತ್ತಿನ ಹೊರಗಡೆ ತೆಗಿತಿದ್ದಂಗೆನೆ ಇದಾಗಿದೆ ಸರಿ ಹೋಗುತ್ತೆ. ಈ ಪವರ್ ಇಂದ ಹೊರಗಡೆ ಇರೋರೆಲ್ಲರಿಗೂ ಗೊತ್ತಾಗುತ್ತೆ ಆಡಮ್ಗೆ ಕತ್ತಿ ಸಿಕ್ಬಿಟ್ಟಿದೆ ಅಂತ ಸಂತೋಷ ಪಡ್ತಾರೆ. ಆದ್ರೆ ಆಡಮ್ ಮಾತ್ರ ಅಟ್ಯಾಕ್ ಮಾಡೋದಕ್ಕೆ ಹೋಗುದಿಲ್ಲ. ಏನೇ ಪ್ರಾಬ್ಲಮ್ ಇರ್ಲಿ ನಾವು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಈ ಸ್ಕೆಲಿಟರ್ ನ ಒಳ್ಳೆ ದಾರಿಲಿ ತರೋದಕ್ಕೆ ನೋಡ್ತಾನೆ. ಆದ್ರೆ ಸ್ಕೆಲಿಟರ್ ಮಾತ್ರ ವಿಚಿತ್ರವಾಗಿ ನಗ್ತಾ ನೀನ್ ಒಳ್ಳೆ ದಾರಿಗೆ ತರೋದಕ್ಕೆ ನನ್ ಒಳಗಡೆ ಒಳ್ಳೆ ತರನೇ ಇಲ್ಲ ಅಂತ ಇವನಿಗೆ ಚೆನ್ನಾಗಿ ಹೊಡಿತಾ ಹೇಳ್ತಿರ್ತಾನೆ. ಈ ಕತ್ತಿ ಒಳಗಡೆ ಇರೋ ಪವರ್ ಅನ್ನ ಯೂಸ್ ಮಾಡೋದಕ್ಕೆ ನಿನಗೆ ಯೋಗ್ಯತೆನೇ ಇಲ್ಲ ಅಂತ. ಆಗ ಇವನು ಕೂಡ ಪವರ್ ಕತ್ತಿ ಒಳಗಡೆ ಇಲ್ಲ ನನ್ ಒಳಗಡೆ ಇದೆ ಅಂತ ಎಷ್ಟು ಸ್ಟ್ರಾಂಗ್ ಆಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಅಂತಂದ್ರೆ ಅದನ್ನ ನೋಡಿ ಎವ್ಲಿನ್ ಇಲ್ಲಿಂದ ಎಸ್ಕೇಪ್ ಆಗೋಗ್ತಾಳೆ. ಈಗ ಸ್ಕೆಲಿಟರ್ ಕೂಡ ಹೆದರ್ಕೊಂಡು ನಾನ್ ಮಾತಾಡೋದಕ್ಕೆ ರೆಡಿ ಆಗಿದ್ದೀನಿ ಮಾತಾಡು ಅಂತಾನೆ. ಆದ್ರೆ ಆಡಮ್ ಮಾತ್ರ ಇವನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಸ್ಕೆಲಿಟರ್ ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಟೀಲಾ ತುಂಬಾ ಸಂತೋಷ ಪಡ್ತಾಳೆ. ಅದೇ ಸಮಯಕ್ಕೆ ಡಂಕನ್ ಬರ್ತಾನೆ. ಇವರೆಲ್ಲರೂ ಸಕ್ಸಸ್ಫುಲ್ ಆಗಿ ಇಟರ್ನಿಯಾ ಸಾಮ್ರಾಜ್ಯನ ಕಾಪಾಡಿದ್ದಾರೆ. ಆಗ ಸೀನ್ 6 ತಿಂಗಳ ಕಾಲ ಮುಂದಕ್ಕೆ ಬಂದಾಗ ಇಟರ್ನಿಯಾಗೆ ಮತ್ತೆ ಆಡಮ್ ನ ತಾಯಿ ರಾಣಿ ಆಗಿರ್ತಾರೆ. ಹಾಗೆ ಇಟರ್ನಿಯಾ ಮೊದ್ಲಿನ ರೀತಿನೇ ಸ್ವರ್ಗದ ರೀತಿ ಕನ್ವರ್ಟ್ ಆಗಿರುತ್ತೆ. ರೋಬೋಟ್ ನು ಕೂಡ ಮತ್ತೆ ರಿಪೇರ್ ಮಾಡಿರ್ತಾರೆ. ಈ ಸೂಪರ್ ಹೀರೋಸ್ ಗಳ ಟೀಮ್ ರೋಬೋಟ್, ಡಂಕನ್ ಹಾಗೆ ಟೀಲಾ ಇವರೆಲ್ಲರೂ ಈಗ ಆಡಮ್ ನ ಟೀಮ್. ಆಗ ಡಂಕನ್ ಆಡಮ್ ಹತ್ರ ಬಂದು ಹೇಳ್ತಿರ್ತಾನೆ ನಿನ್ಗೆ ಯಾವತ್ತಾದ್ರೂ ಬೇಜಾರಾಯ್ತು ಅಂತಂದ್ರೆ ಏನಾದ್ರೂ ಕಷ್ಟ ಸುಖನ ಹಂಚ್ಕೊಳ್ಬೇಕು ಅಂತಂದ್ರೆ ನಿನ್ಗೋಸ್ಕರ ನಾನು ಯಾವತ್ತೂ ಇದ್ದೇ ಇರ್ತೀನಿ ಅಂತ. ಟೀಲಾನು ಕೂಡ ಬಂದು ನಾನು ನಿನ್ ಜೊತೆ ಇದ್ದೇ ಇರ್ತೀನಿ ಅಂತ ಇಲ್ಲಿ ಆಡಮ್ ಇವನ್ಗಿವ್ನೆ ಹೀ ಮ್ಯಾನ್ ಅಂತ ಹೆಸರನ್ನ ಇಟ್ಕೊಳ್ತಾನೆ. ಹಾಗೆ ಯಾರೋ ಕಷ್ಟದಲ್ಲಿ ಇದಾರೆ ಅನ್ನೋ ರೀತಿ ಸೈರನ್ ಬಡ್ಕೊಳ್ಳುತ್ತೆ. ಇವರೆಲ್ಲರೂ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಯಾಕೆ ಅಂತಂದ್ರೆ ಟೀಮ್ ನವರೆಲ್ಲ ಇಟರ್ನಿಯಾನ ಸೇಫ್ ಆಗಿ ಇಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಯಾವ ಕ್ಯಾಟಗರಿ ಮೂವಿ ಬೇಕು ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. 500 ಕಮೆಂಟ್ ಗಳು ಆದ್ರೆ ಖಂಡಿತ ಅದೇ ಕ್ಯಾಟಗರಿ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.